ಇನ್ನೇನು ಭಾನುದಾಸರಿಗೆ ಪಾಸಿನ ಹಾಕೋಕ್ಕೆ ಹೋಗ್ತಾರೆ. ಇನ್ನು ಪಾಸಿ ಹಾಕಿದಾಗ ಭಾನುದಾಸರು ಅವ್ರಿಗೆ ಯಾವ ವಿಚಾರವೂ ಇರಲ್ಲ. ಅವರು ಸಾಯ್ತಾ ಇದ್ದೀನಿ ಅಥವಾ ನನಗೆ ದಂಡ ಆಗ್ತಾಯಿದೆ ಅಂತ ಯಾವುದೂ ಇರಲ್ಲ. ಅವ್ರಿಗೆ ಒಂದೇ ಒಂದು ಜ್ಞಾನ ಇರುತ್ತೆ, ಏನು, ವಿಠಲ 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 ಅಂತ ಹೇಳಿ. ಯಾಕಂದರೆ ಪಾಂಡುರಂಗ ಕೇವಲ ನಾಮಸ್ಮರಣೆ ಮಾತ್ರ ಅವನಿಗೆ ಚಲುತ್ತೆ. ಅತಿಯಾಗಿ ಭಜನೆಗಳನ್ನು ಮಾಡ್ತಾರೆ, ಅತಿಯಾಗಿ ಅವನಿಗೆ ಜ್ಞಾನೇಶ್ವರಿನ ಓದ್ತಾರೆ. ಯಾಕಂದರೆ ಪ್ರತಿಯೊಂದರಲ್ಲೂ ಕೂಡ ಕೇವಲ ನಾಮಸ್ಮರಣೆ ಮಾಡಿದ್ರೆ ಯಾವ ದೇವರು ಕೂಡ ದರ್ಶನನ ಬೇಗ ಕೊಡಲ್ಲ. ಆದರೆ ಮೌಲಿ ಪಾಂಡುರಂಗ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಬೇಗನೆ ಒಲಿತಾನೆ, ದರ್ಶನನ ಕೊಡ್ತಾನೆ. ಎಷ್ಟೋ ಈ ಕಲಿಯುಗದಲ್ಲೂ ಎಷ್ಟೋ ಜನರಿಗೆ ದರ್ಶನ ಆಗಿದೆ ನೋಡಿ. ದಿಂಡಿಯಲ್ಲಿ ಹೋಗೋರಿಗೆ ಪ್ರತಿಯೊಬ್ಬರಿಗೂ ಕೇಳಿ ದರ್ಶನನ ನೀಡ್ತಾನೆ. ಅದೇ ಥರ ನಮ್ಮದು ಅಜ್ರಕರ್ಪಡ ಧಾರವಾಡ ದಿಂಡಿಯಲ್ಲೂ ಕೂಡ ಯಲ್ಲಪ್ಪ ಅಜ್ಜ ಅಂತ ಇದ್ದಾರೆ, ಕೊಪ್ಪಳ ಯಲ್ಲಪ್ಪ ಅಜ್ಜ. ಅವರಿಗೆ ಒಂದು ದಿಂಡಿಯಲ್ಲಿ ಹೋಗುವಾಗ ಎಲ್ಲೋ ಒಂದು ಊಟ ಇರಲಿಲ್ಲ ಅಂತೆ. ನನ್ನ ಮುಂದೆ ಅವ್ರು ಹೇಳ್ತಾಯಿದ್ರು. ಯಾಕಂದರೆ ನಮಗೆ ತುಂಬ ಹತ್ತಿರವಾದ ಜ್ಞಾನೇಶ್ವರ ಪಾಂಡುರಂಗ. ಯಾಕಂದರೆ ನಮ್ಮ ಮನೆಯವರು ವಾರಕರಿ ಇದ್ದಾರೆ, ನಮ್ಮ ಅಜ್ಜ ವಾರಕರಿ, ಅವರ ಅಜ್ಜ ವಾರಕರಿ, ಅವರಪ್ಪರ ವಾರಕರಿ, ಎಷ್ಟೋ ತಲೆಮಾರದಿಂದ ಬಂದಿರೋ ವಾರಕರಿ ಸಂಪ್ರದಾಯ. ಎಷ್ಟು ವಿಷಯಗಳು ನಮ್ಮ ಅಜ್ಜಿ ನಮ್ಮ ತಾತ ಎಲ್ಲರೂ ನಮಗೆ ಹೇಳ್ತಾಯಿದ್ರು ಮನೆಯಲ್ಲಿ. ಬಟ್ ನಮಗೂ ಕೂಡ ಎಷ್ಟೋ ಅನುಭವಗಳಾಗಿದೆ. ಆದರೆ ಆ ಊರಲ್ಲಿ ಏನು ಊಟ ಇರಲಿಲ್ಲಲ್ವ, ಕೊಪ್ಪಳದ ಯಲ್ಲಪ್ಪಜ್ಜ ಅವರವ್ರಿಗೆ. ಆಗ ಅವ್ರಿಗೆ ಏನಿಸ್ತಾಯಿತ್ತು, ಇಲ್ಲಿಂದ 15-20 ಕಿಲೋಮೀಟ್ರದಲ್ಲಿ ಯಾವುದೂ ಊಟ ಇಲ್ಲ ಇವು ದಿಂಡಿಗೆ ಅಂತ ಹೇಳಿ. ಅದು ಜಮಖಂಡಿ ಹತ್ತಿರ ಇರ್ಬೋದು. ಆಗ ಯಾರೋ ಅವ್ರಿಗೆ ಹೋಗಿ ಈ ಥರ ಪ್ರಸಾದ ಇಲ್ಲ, ಒಂದು ಸಣ್ಣದು ನಾಷ್ಟ ಕೊಡಿ ಅಂತ ಹೇಳಿದಾರಂತೆ. ಆದರೆ ಯಲ್ಲಪ್ಪಜ್ಜಾರು ಹೇಳೇ ಇಲ್ಲ. ಯಲ್ಲಪ್ಪಜ್ಜಾರ ರೂಪದಲ್ಲಿ ಹೋಗಿ ಹೇಳಿದ್ದಾರೆ. ಆದರೆ ಯಲ್ಲಪ್ಪಜ್ಜಾರು ಹೇಳ್ತಾರೆ, ನೆಕ್ಸ್ಟ್ ಇಯರು ನಾನು ಹೋಗೇ ಇಲ್ಲ, ಅಲ್ಲಿ ಹೋಗೋವರೆಗೂ ಅಂದರೆ ಅವ್ರಿಗೆ ಊಟ ದೇವಸ್ಥಾನ ಮಾಡಿರ್ತಾರೆ. ಇಂಥ ಈ ಕಲಿಯುಗದಲ್ಲಿ ಇವಾಗಾದರೂ ಈ ಕತೆ ಸತ್ಯವಾಗಿದೆ. ಇನ್ನೂ ಸಾಕಷ್ಟು ಕತೆ ಇದೆ. ಯಾಕಂದರೆ ನಮ್ಮ ಮನೆಯಲ್ಲಿ ಹೇಳ್ತಾ ಇರೋದು ಎಷ್ಟೋ ನಮ್ಮ ಅಜ್ಜಾರು ಬರೆದಿಟ್ಟಿದ್ದು ಕತೆಗಳಿದ್ದಾವೆ ಮೌಲ್ಯ. ಅದೇ ಥರ ಅವರಿಗೆ ಇವಾಗಲೂ ನೋಡಿ ಪ್ರಸಾದದ ಜೊತೆ ಪಾಯಸ ಕೂಡ ಕೊಡ್ತಾ ಇದ್ದಾರೆ, ತೊಗರಿಬೇಳೆ ಪಾಯಸ ಅದು ಮಾಡಿ. ಅದೇ ಥರ ಏನು ಭಾನುದಾಸರು ಅವರಿಗೆ ನೇರ ಆಗ್ತಾಯಿದೆ ಅಂದರೆ ಪಾಸಿ ಆಗ್ತಾಯಿದೆ, ಹಗ್ಗನ ಹಾಕಿದ್ದಾರೆ ಕೊಳ್ಳಿಗೆ. ಆದರೆ ಅದೇ ಕ್ಷಣಕ್ಕೆ ಅವನು ವಿಠಲ ವಿಠಲ ಅಂತಿರುವಾಗ ಸಾಕ್ಷಾತ್ ಪಾಂಡುರಂಗ ಪ್ರತ್ಯಕ್ಷನಾಗಿ ಹಂಪಿ ರಾಜನಿಗೆ ಕೋಪ ಮಾಡ್ಕೋತಾನೆ. ನೀನು ಇವತ್ತು ಎಲ್ಲ ಸೀಮೆನ ದಾಟಿಬಿಟ್ಟಿದೀಯಾ, ನನಗೆ ಕೊಟ್ಟಿರೋ ವಚನ ಭ್ರಷ್ಟನಾಗಿದೀಯಾ, ನನ್ನ ಭಕ್ತನಿಗೆ ನೀನು ಕಷ್ಟ ಕೊಟ್ಟಿದೀಯಾ ಅವನಿಗೆ ಅಂತ ಹೇಳಿ ಕೋಪ ಕೊಟ್ಕೊಂಡ್ಬಿಡ್ತಾನೆ. ಹಂಪಿ ರಾಜನಿಗೆ ಗೊತ್ತಾಗುತ್ತೆ ನಾನು ಮಾಡ್ತಾ ಇರೋದು ತಪ್ಪು ಅಂತ. ಅದು ಏನು ಹಗ್ಗ ಇರುತ್ತಲ್ಲ, ಅದು ಹೂವಿನ ಮಾಲೆಯಾಗಿ ಅವನ ಕೊಳ್ಳಿಗೆ ಬೀಳುತ್ತೆ ಆ ಹಗ್ಗನ. ಆಗ ಸ್ವಾಮಿ ಹೇಳ್ತಾನೆ, ನಾನೇ ಕೊಟ್ಟಿರೋದು ಅವನಿಗೆ ಕಂಠಿ ಹಾರಾನ ಅಂತ ಹೇಳ್ತಾನೆ. ಆಗ ಹೇಳಿದ ತಕ್ಷಣ ಅವನಿಗೆ ಒಂದು ಕ್ಷಣ ಶಾಕ್ ಆಗುತ್ತೆ. ಈಗ ನನಗೆ ಹೊರಡೋ ಟೈಮ್ ಆಗಿದೆ, ನಾನು ಹೋಗ್ತೀನಿ ಅಂತ ಹೇಳಿ. ರಾಜ ಎಷ್ಟು ಬೇಡ್ಕೋತಾನೆ, ನನ್ನಿಂದ ತಪ್ಪಾಯಿತು, ನೀನು ಹೋಗಬೇಡ, ನಾ ಇನ್ನೊಮ್ಮೆ ಏನು. ಯಾಕಂದರೆ ಆ ಲೀಲೆನ ರಚಿಸಿರೋನೇ ಪಾಂಡುರಂಗ ಅಲ್ವಾ. ರಾಜನ ಭಾನುದಾಸರ ಮುಖಾಂತರ ಕಂಠಿ ಹಾರ ಕೊಟ್ಟಿದ್ದು. ಯಾಕಂದರೆ ಅವನಿಗೂ ಕೂಡ ಪಂಢರಪುರ್ಗೆ ಲಕ್ಷಾಂತರ ಭಕ್ತರು ಬರ್ತಾ ಇದ್ದಾರೆ ವಾರಿಗೆ ಅಲ್ವಾ ಅಂತ ಹೇಳಿ ಭಾನುದಾಸರಿಗೆ ಹೇಳ್ತಾರೆ, ನಡಿ ಹೋಗೋಣ, ನನ್ನ ಮೂರ್ತಿನ ಎತ್ಕೋ ಅಂತ ಹೇಳ್ತಾರೆ, ನನ್ನನ್ನು ಎತ್ಕೋ ಅಂತ ಹೇಳ್ತಾರೆ. ಮೂರ್ತಿ ಅಲ್ಲ, ನನ್ನನ್ನು ಎತ್ಕೋ ಅಂತ ಹೇಳ್ತಾರೆ. ಆಗ ಭಾನುದಾಸರು, ನಿನ್ನನ್ನು ಹೇಗೆ ಎತ್ಕೊಳ್ಳೋಕ್ಕೆ ಸಾಧ್ಯ, ನೀನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಇಡೀ ವಿಶ್ವನೇ ನನಗೆ ಎತ್ಕೊಳ್ಳೋಕೆ ಹೆಂಗಾಗಬೇಕಪ್ಪ. ಒಂದು 3 ಸಲ ಎತ್ಕೊಕ್ಕೆ ಹೋಗ್ತಾನೆ. ಅವನು ಹೇಳೋದೇ ಇಲ್ಲ, ಯಾಕಂದರೆ ಅವನ ಲೀಲೆಗೆ ಯಾರು ಸಾಟಿನೇ ಇಲ್ಲ. ಆಗ ಅಪ್ಪ ತಂದೆ, ನಿನ್ನ ಲೀಲೆಯನ್ನು ಮಾಡಬೇಡ, ನನಗೆ ನಿನ್ನ ಎತ್ತುವಷ್ಟು ತಾಕತ್ತಿಲ್ಲ, ನೀನು ಕೃಷ್ಣನ ರೂಪದಲ್ಲಿ ಸಣ್ಣವನಾಗಿ ಬಾ ಅಂತ ಹೇಳ್ತಾನೆ. ಹೌದಾ ಅಂತ ಹೇಳಿ ನಗ್ತಾ, ಸರಿ, ಆದರೆ ಒಂದು ಷರತ್ತು, ನೀನು ನನಗೆ ತೆಳಗಿಟ್ಟರೆ ನಾನು ಮತ್ತೆ ನಿನ್ನಿಂದ ಮೇಲೆ ಕೆತ್ತಕ್ಕಾಗಲ್ಲ ಅಂತ ಹೇಳ್ತಾರೆ. ಸರಿ ಹಾಗಾದರೆ ಅಂತ ಹೇಳಿ ಪಾಂಡುರಂಗನಿಗೆ ಪ್ರಾರ್ಥನೆ ಮಾಡಿ ಅವನು ಭುಜದ ಮೇಲೆ ಅವನ ಮೂರ್ತಿನ ಇಟ್ಕೊಂಡು ಹೋಗ್ತಾನೆ. ಭಾನುದಾಸ ಭುಜದ ಮೇಲೆ ಮೂರ್ತಿನ ಇಟ್ಕೊಂಡು ಹೋಗ್ತಾನೆ. ಇನ್ನಂತರ ಸ್ವಲ್ಪ ದೂರ ಅವನಿಗೆ ನಡ್ಕೊಂಡು ಹೋಗ್ತಾನೆ. ತುಂಬ ಹಗೂರವಾಗಿರ್ತಾನೆ ಅವನು.
ಎಲ್ಲಿವರೆಗೂ ಪಂಡ್ರಪುರ ನೇರ ಹತ್ತಿರ ಒಂದು ಪಂಡ್ರಪುರ ಹತ್ತಿರ ಒಂದು ಊರು ಬರುತ್ತೆ, ಕುರುಡುವಾಡಿ ಅಂತ ಹೇಳಿ ಒಂದು ಊರು ಬರುತ್ತೆ. ಕುರುಡುವಾಡಿ ಅಂತ ಹೇಳಿ ಪಂಡ್ರಪುರ ಹತ್ರ. ಆ ಊರಿಗೆ ಬಂದ ತಕ್ಷಣ ಅವನಿಗೆ ಭಾರ ತಡ್ಕೊಳಕ್ಕಾಗದಷ್ಟು ಭಾರ ಆಗಿಬಿಡ್ತಾನೆ ಪಾಂಡುರಂಗ. ಆಗ ಅವನು ಇನ್ನು ತೆಳಗಿಟ್ಟರೆ ಅವನ ಮೇಲೆ ಏಳಲ್ಲ ಅಂತ ಹೇಳಿದ್ದಾನೆ. ಇನ್ನೇನು ಮಾಡೋದಪ್ಪ ತಂದೆ ಅಂತ ಅನ್ನೋಷ್ಟರಲ್ಲಿ ಒಬ್ಬರು ಇವರು ಜನ ಹೋಗ್ತಾ ಇರ್ತಾರೆ. ಅವ್ರಿಗೆ ಹೇಳ್ತಾನೆ, ನಾನು ವಿಠ್ಠಲನಿಗೆ ಕರ್ಕೊಂಡು ಬಂದಿದ್ದೀನಿ, ಮಹಾಸ್ವಾಮಿ ಪಾಂಡುರಂಗನಿಗೆ ಹೋಗಿ ಎಲ್ರಿಗೂ ಕರ್ಕೊಂಡು ಬೇಗ ಬಾ, ಪಾಲ್ಕಿನ ತೊಗೊಂಡು ಬಾ ಅಂತ ಹೇಳ್ತಾನೆ. ಪಾಲ್ಕಿನ ತೊಗೊಂಡು ಬೇಗನೆ ಕರ್ಕೊಂಡು ಬಾ ಅಂತ ಹೇಳಿದಾಗ ಜನರು ಎಲ್ಲರೂ ಪಾಲ್ಕಿನ ತೊಗೊಂಡು ಬರ್ತಾರೆ. ಆಗ ಆ ಪಾಲ್ಕಿ ಮೇಲೆ ಅವನು ಕುಂಡಿಸ್ಕೊಂಡು ದಿಂಡಿ ಮುಖಾಂತರ ಕೀರ್ತನೆ, ಭಜನೆ, ತಾಳ, ವೀಣಾ ಎಲ್ಲವೂ ನುಡಿಸುತ್ತಾ ಪಂಡ್ರಪುರಕ್ಕೆ ಮಂದಿರಕ್ಕೆ ಹೋಗ್ತಾರೆ. ಅವತ್ತು ದಶಮಿ ರಾತ್ರಿ ಆಗಿರುತ್ತೆ. ದಶಮಿ ದಿನ ಬೆಳಗ್ಗಿನ ಜಾವ ಪಾಂಡುರಂಗನಿಗೆ ಏಕಾದಶಿಯ ಪೂಜೆನ ಷೋಡೋಪಚಾರನ ಮಾಡ್ತಾರೆ ಅದ್ಧೂರಿಯಾಗಿ. ಹಾಗಾಗಿ ಇಡೀ ರಾತ್ರಿಯು ಭಜನೆ ಕೀರ್ತನೆ ಮಾಡ್ತಾರೆ. ಆಷಾಢಿ ಏಕಾದಶಿ ದಿನ ಅದ್ಭುತವಾದ ಏಕಾದಶಿ ನೀವು ನೋಡಬಹುದು. ಒಂದು ಸಲ ಕನ್ನಡಿತ ರಾಜ ಪಂಡರೀಪುರ ಲಾಲ ಅಂತ ಹೇಳಿ ಪ್ರತಿಯೊಬ್ಬರದಲ್ಲೂ ನುಡಿಯಲ್ಲಿಯೂ ಇದೇ ಇರುತ್ತೆ. ದಿಂಡಿ ಭಜನೆಯಲ್ಲಿಯೂ ಕನ್ನಡಿತ ರಾಜ ಪಂಡರಿ ಲಾಲ ಅಂತ ಹೇಳಿ ಎಷ್ಟು ಸಂತೋಷವಾಗಿರ್ತಾರೆ ಅಂದರೆ, ಹಂಪಿಯಿಂದ ಮತ್ತೆ ಪಾಂಡುರಂಗ ಪಂಡರಪುರಕ್ಕೆ ಬರ್ತಾನೆ. ಇಂಥ ಅದ್ಭುತವಾದ, ಯಾಕಂದರೆ ಹಂಪಿ ರಾಜ ಕೂಡ ಸಾಮಾನ್ಯನಲ್ಲ. ಕೃಷ್ಣದೇವರಾಯ ಅತಿ ಅದ್ಭುತವಾದ 1525ರಲ್ಲಿ ನಡೆದಿರೋ ಈ ಘಟನೆಗೆ ಯಾರೂ ಕೂಡ ಸಾಟಿ ಇಲ್ಲ. ನೋಡ್ಬೋದು ನೀವು. ಧನ್ಯವಾದ ಇದು ನನ್ನ ಈ ಕಥೆಯನ್ನು ಕೇಳಿದ್ದಕ್ಕೆ. ಮತ್ತೆ ನಾಳೆ ಮತ್ತೆ ಒಂದು ಹೊಸ ಕಥೆಯ ಜೊತೆ ಪಾಂಡುರಂಗನ ಭಕ್ತಿ ವಿಜಯ ಕಥೆಯ ಜೊತೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದ. ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. NG ಚಾನಲ್ನ ಮರದೇ ನೋಡಿ. ಬಾಯ್.